ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ. ಇವತ್ತು ಈ ವಿಡಿಯೋ ನೋಡುತ್ತಿರುವ ನಿಮ್ಮಲ್ಲಿ ಅನೇಕರ ಕೈ ನಡುಗುತ್ತಿರಬಹುದು. ರಾತ್ರಿ ನಿದ್ದೆ ಬರ್ತಿರ್ಲಿಕ್ಕಿಲ್ಲ. ಎಸ್ಎಸ್ಎಲ್ಸಿ ಎಂಬ ಭೂತ ನಿಮ್ಮನ್ನು ಕಾಡುತ್ತಿರಬಹುದು. ನೆನಪಿಡಿ, ನಾನು ಕೂಡ ನಿಮ್ಮಂತೆಯೇ ಈ ಹಂತವನ್ನು ದಾಟಿ ಬಂದವನು. ಅಂದು ನನಗೂ ಭಯವಿತ್ತು. ಆದ್ರೆ ಆ ಭಯವನ್ನು ಶಕ್ತಿಯಾಗಿ ಬದಲಿಸುವುದು ಹೇಗೆ ಎಂದು ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈ ವಿಷಯ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಿಸಬಹುದು. ಪೆನ್ನು ಪೇಪರ್ ಹಿಡಿದು ರೆಡಿಯಾಗಿ. ಪರೀಕ್ಷೆ ಎಂದರೆ ನಿಮ್ಮನ್ನು ಸೋಲಿಸಲಿಕ್ಕಿರುವ ಕಿರಿದಾದ ದಾರಿಯಲ್ಲ, ಅದು ನಿಮ್ಮ ಸಾಧನೆಯನ್ನು ಜಗತ್ತಿಗೆ ತೋರಿಸುವ ಹೆದ್ದಾರಿ. ಭಯ ಯಾಕಾಗುತ್ತದೆ? ನಾವು ಫಲಿತಾಂಶದ ಬಗ್ಗೆ ಯೋಚಿಸಿದಾಗ ಭಯವಾಗುತ್ತದೆ. ಪೇಪರ್ ಕಷ್ಟ ಬಂದರೆ, ನಾನು ಫೇಲ್ ಆದರೆ, ಪಕ್ಕದ ಮನೆಯವರು ಏನಂದುಕೊಳ್ತಾರೆ, ಈ ಎಲ್ಲ ಏನುಗಳನ್ನು ಪಕ್ಕಕ್ಕಿಡಿ. ಪ್ರತಿದಿನ ಬೆಳಗ್ಗೆ ಎದ್ದು ಕನ್ನಡಿ ಮುಂದೆ ನಿಂತು, ನಾನು ಓದಿದ್ದೆಲ್ಲವೂ ನನಗೆ ನೆನಪಿದೆ, ನಾನು ಪರೀಕ್ಷೆಯನ್ನು ಚೆನ್ನಾಗಿ ಬರೆಯುತ್ತೇನೆ ಎಂದು 5 ಬಾರಿ ಹೇಳಿ. ಇದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅನ್ನು ಟ್ಯೂನ್ ಮಾಡುತ್ತದೆ. ಪೋಷಕರು ನಿಮ್ಮ ಮೇಲೆ ಒತ್ತಡ ಹಾಕುತ್ತಿದ್ದರೆ ಅದು ಅವರ ಕಾಳಜಿ ಎಂದು ತಿಳಿಯಿರಿ. ಅವರೊಂದಿಗೆ ಕೂತು ಮಾತನಾಡಿ, ನಾನು ನನ್ನ ಕೈಲಾದಷ್ಟು ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿ. ಗಣಿತ. ಲೆಕ್ಕಗಳನ್ನು ಓದಬೇಡಿ, ಬಿಡಿಸಿ. ದಿನಕ್ಕೆ ಕನಿಷ್ಠ 10 ಪ್ರಮೇಯ ಅಥವಾ ಸೂತ್ರಗಳನ್ನು ಬರೆದು ಅಭ್ಯಾಸ ಮಾಡಿ. ಪಾಸಿಂಗ್ ಪ್ಯಾಕೇಜ್ ಕಡೆಗೆ ಮೊದಲು ಗಮನ ಕೊಡಿ. ವಿಜ್ಞಾನ. ಚಿತ್ರಗಳಿಗೆ ಹೆಚ್ಚು ಒತ್ತು ನೀಡಿ. ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸುವುದರಿಂದಲೇ ನೀವು 10-15 ಅಂಕ ಗಳಿಸಬಹುದು. ಸಂಕೀರ್ಣ ಕ್ರಿಯೆಗಳು, ಉದಾಹರಣೆ ಜೀರ್ಣಕ್ರಿಯೆಯನ್ನು ಕಥೆಯ ರೂಪದಲ್ಲಿ ನೆನಪಿಟ್ಟುಕೊಳ್ಳಿ. ಸಮಾಜ ವಿಜ್ಞಾನ. ಇತಿಹಾಸದ ಇಸವಿಗಳನ್ನು ನೆನಪಿಟ್ಟುಕೊಳ್ಳಲು ಟೈಮ್ಲೈನ್ ಮಾಡಿ. ಭೂಪಟ ಗುರುತಿಸುವುದನ್ನು ಮರೆಯಬೇಡಿ. ಭಾಷೆಗಳು. ಕನ್ನಡ, ಇಂಗ್ಲಿಷ್ನಲ್ಲಿ ವ್ಯಾಕರಣ ಮತ್ತು ಪ್ರಬಂಧ ಲೇಖನಕ್ಕೆ ಹೆಚ್ಚು ಒತ್ತು ನೀಡಿ. ಇಲ್ಲಿ ಅಂಕಗಳನ್ನು ಸುಲಭವಾಗಿ ಗಳಿಸಬಹುದು. ಫೇನ್ಮೆಂಟ್ ಟೆಕ್ನಿಕ್. ನೀವು ಓದಿದ್ದನ್ನು ನಿಮ್ಮ ಮನೆಯಲ್ಲಿರುವ ಸಣ್ಣ ಮಗುವಿಗೆ ಅಥವಾ ಗೋಡೆಗೆ ಪಾಠ ಮಾಡುವಂತೆ ವಿವರಿಸಿ. ಬೇರೆಯವರಿಗೆ ವಿವರಿಸಿದಾಗ ಅದು ನಿಮ್ಮ ತಲೆಯಲ್ಲಿ ಅಚ್ಚೊತ್ತುತ್ತದೆ. ನೋಟ್ಸ್ ಮೇಕಿಂಗ್. ದೊಡ್ಡ ಪಾರಗಳನ್ನು ಓದುವ ಬದಲು ಮೈಂಡ್ ಮ್ಯಾಪ್ ಮಾಡಿ. ಒಂದು ಪದ ನೋಡಿದರೆ ಇಡೀ ಪುಟ ನೆನಪಿಗೆ ಬರಬೇಕು. ಡಿಸ್ಟ್ರಾಕ್ಷನ್ ಕಿಲ್ಲಿಂಗ್. ಓದುವ ಜಾಗದಲ್ಲಿ ಮೊಬೈಲ್ ಇರಲೇಬಾರದು. 50 ನಿಮಿಷ ಓದು, 10 ನಿಮಿಷ ವಿರಾಮ. ವಿರಾಮದ ಸಮಯದಲ್ಲಿ ಮೊಬೈಲ್ ನೋಡುವ ಬದಲು ನೀರು ಕುಡಿಯಿರಿ ಅಥವಾ ಸ್ವಲ್ಪ ನಡೆದಾಡಿ. ಪರೀಕ್ಷಾ ಕೊಠಡಿಯ ರಹಸ್ಯಗಳು. ಮೊದಲ 15 ನಿಮಿಷ. ಪ್ರಶ್ನೆ ಪತ್ರಿಕೆ ಸಿಕ್ಕಾಗ ಗಾಬರಿಬೇಡ. ಸುಲಭವಾದ ಪ್ರಶ್ನೆಗಳನ್ನು ಗುರುತು ಮಾಡಿಕೊಳ್ಳಿ. ನಗುನಗುತ್ತಾ ಬರೆಯಲು ಆರಂಭಿಸಿ. ಪ್ರೆಸೆಂಟೇಷನ್. ಉತ್ತರ ಪತ್ರಿಕೆ ನೀಟ್ ಆಗಿರಲಿ. ಪಾಯಿಂಟ್ಸ್ ಹಾಕಿ ಬರೆಯಿರಿ. ತಪ್ಪುಗಳಾದರೆ ಅದರ ಮೇಲೆ ಒಂದೇ ಒಂದು ಗೆರೆ ಎಳೆಯಿರಿ. ಅದನ್ನು ಗೀಚಬೇಡಿ. ಸಮಯದ ನಿರ್ವಹಣೆ. ಯಾವುದೋ ಒಂದು ಪ್ರಶ್ನೆಗೆ ಉತ್ತರ ನೆನಪು ಬರುತ್ತಿಲ್ಲ ಎಂದರೆ ಅಲ್ಲಿಗೇ ನಿಲ್ಲಬೇಡಿ. ಜಾಗ ಬಿಟ್ಟು ಮುಂದಿನ ಪ್ರಶ್ನೆಗೆ ಹೋಗಿ. ಕೊನೆಗೆ ಯೋಚಿಸಲು ಸಮಯ ಸಿಗುತ್ತದೆ. ಮುಕ್ತಾಯ ಮತ್ತು ಇಮೋಷನಲ್ ಸಪೋರ್ಟ್. ವಿದ್ಯಾರ್ಥಿಗಳೇ, ಮಾರ್ಕ್ಸ್ ಕಾರ್ಡ್ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ, ಆದರೆ ನಿಮ್ಮ ಇಂದಿನ ಶ್ರಮ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ನೀವು ಗೆದ್ದೇ ಗೆಲ್ಲುತ್ತೀರಿ ಎಂಬ ನಂಬಿಕೆ ನನಗಿದೆ. ಈ ವಿಡಿಯೋ ನಿಮ್ಮಲ್ಲಿ ಸ್ವಲ್ಪವಾದರೂ ಧೈರ್ಯ ತುಂಬಿದ್ದರೆ ನಿಮ್ಮ 5 ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರೂ ಸೇರಿ ಜಯಿಸೋಣ. ನಿಮ್ಗೆ ಯಾವುದೇ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಉತ್ತರ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.